ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ಸಂಗೀತ. ಸೊ ಫಿಲಮ್ ಇಂಡಸ್ಟ್ರಿಯ ಎಲ್ಲ ನನ್ನ ವೀಡಿಯೋಸ್ಗೆ ನಿಮ್ಮ ಸ್ವಾಗತ. ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಫೇಮಸ್ ಆದಂಥ ಒಂದು ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಆ ಮೂವಿಯಲ್ಲಿ ನಟಿಸಿದಂಥವ್ರಿಗೆ ಏನಾಗಿದೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರದ ಎಲ್ಲ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಬೋದು. ಸೊ ಯಶ್ ಅವರು ಇವಾಗ ಎಷ್ಟು ದೊಡ್ಡ ಸ್ಟಾರ್ ಅಂತ ನಮ್ಮೆಲ್ಲರಿಗೂ ಗೊತ್ತು. ಸೊ ಇವಾಗ ಯಶ್ ಅವರು ಬರೀ KGF ಈ ಥರದ ಮೂವಿಗಳು ಮಾಡ್ತಿದ್ದಾರೆ. ಬಟ್ ಇನ್ನೊಂದು ಸ್ವಲ್ಪ ವರ್ಷದ ಹಿಂದೆ ಸೊ ಅವರು ಭಾಳ ಮಾಡಿದಂಥ ಮೂವಿಗಳು ಗೂಗ್ಲಿ, ರಾಮಚಾರಿ, ಕಿರಾತಕ, ಹಾಗೆ ರಾಜಹುಲಿ. ಸೊ ಈ ಥರದ ಮೂವಿಗಳೇ ಅವರು ಜಾಸ್ತಿ ಮಾಡಿದ್ದು. ಸೊ ಇದರೊಳಗೆ ತುಂಬಾ ಹೆಸರುವಾಸಿಯಾದಂಥ ಮೂವಿ ಅಂದರೆ ಕಿರಾತಕ ಮೂವಿ. ಸೊ ಕಿರಾತಕ ಮೂವಿ ಎಷ್ಟೊಂದು ಜನ ಯಾರು ನೋಡಿಲ್ಲ ಹೇಳಿ, ಎಲ್ಲರೂ ನೋಡಿರ್ತೀವಿ. ಸೊ ತುಂಬಾ ಪ್ರೀತಿನ ಪಡೆದಂಥ ಮೂವಿ ಕಿರಾತಕ. ಸೊ ಈ ಕಿರಾತಕ ಮೂವಿಲಿ ವಿಲನ್ ಆಗಿ ನಟಿಸಿದಂಥ ಒಬ್ಬ ವ್ಯಕ್ತಿ ಡೇನಿಯಲ್ ಬಾಲಾಜಿ ಅಂತ. ಸೊ ಅವರು ಇವತ್ತು ಹೃದಯಾಘಾತದಿಂದ ಮರಣ ಹೊಂದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಅಷ್ಟೇ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಎಲ್ಲರೂ ಕೋರ್ಕೋತಾ ಇದ್ದಾರೆ. ಸೊ ಹಾರ್ಟ್ ಅಟ್ಯಾಕ್ ಆಗಿರೋದ್ರಿಂದ ಇವತ್ತು ಅವರು ನಮ್ಮನ್ನೆಲ್ಲರೂ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇವಾಗ ಅವರಿಗೆ 48 ವರ್ಷ ಆಯಿತು. ಸೊ 48 ವರ್ಷ ಸಾಯೋಂಥ ಏಜ್ ಅಲ್ಲ, ಆದರೂ ಕೂಡ ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ, ಹಾರ್ಟ್ ಅಟ್ಯಾಕ್ ಆಗಿರೋದ್ರಿಂದ ತುಂಬ ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋದರು ಅವರು. ಸೊ ನಮ್ಮ ಈ ಒಂದು ವಿಡಿಯೋದಿಂದ ನಾವು ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ಳೋಣ. ಸೊ ಎಲ್ಲರೂ ಅಷ್ಟೇ ಅದನ್ನೇ ಬೇಡ್ಕೊಳ್ಳಿ ಅಂತ ಹೇಳೋದು. ಸೊ ಇದೊಂದು ಅಪ್ಡೇಟ್ ವಿಡಿಯೋ ಆಗಿತ್ತು. ಸೊ ಕಿರಾತಕ ಮೂವಿಲಿ ಮಾಡಿದಂಥವ್ರು ಇವರು. ಸೊ ವಿಲನ್ ಪಾತ್ರ ಮಾಡಿದರು. ಸೊ ಅದರೊಳಗೆ ಯಶ್ ಅವರು ಹೀರೋ ಪಾತ್ರ ಮಾಡಿದಂಥದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ಇದೊಂದು ವಿಷಯನ ತಿಳಿಸ್ಕೊಟ್ಟೆ. ಸೊ ಇದೇ ಥರದ ಎಲ್ಲ ಅಪ್ಡೇಟ್ಸ್ಗಾಗಿ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್.